ರಾಜ್ಯದಲ್ಲಿ ವಕ್ಫ್ ಆಸ್ತಿ ವಿವಾದ ತಾರಕಕ್ಕೇರಿದ್ದು ರೈತರ ಪರವಾಗಿ ಬಿಜೆಪಿ ಹೋರಾಟಕ್ಕಿಳಿದಿದೆ. ಇವತ್ತು ಮಂಡ್ಯ ಸೇರಿದಂತೆ ರಾಜ್ಯದಾದ್ಯಂತ ಕೇಸರಿ ಪಡೆ ವಕ್ಫ್ ಬೋರ್ಡ್ ನಡೆಯನ್ನು ಖಂಡಿಸಿ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಿದೆ. ಇದರ ನಡುವೆ ಮಂಡ್ಯದಲ್ಲಿ ನಡೆದಂಥ ಪ್ರತಿಭಟನೆಯಲ್ಲಿ ರೆಬಲ್ ಲೇಡಿ ಭಾಗಿಯಾಗುವ ಮೂಲಕ ಸಕ್ಕರೆ ನಾಡಿನ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ. ಮಂಡ್ಯ ಬಿಜೆಪಿ ನೇತೃತ್ವ ವಹಿಸಿಕೊಳ್ಳಲು ಸಜ್ಜಾದ್ರ ರೆಬಲ್ ಲೇಡಿ. ವಕ್ಫ್ ವಿರುದ್ಧದ ಪ್ರತಿಭಟನೆಯಲ್ಲಿ ಭಾಗಿ ಸುಳಿವು ನೀಡಿದ್ರ ಸುಮಲತಾ ಅಂಬರೀಶ್ ಮಂಡ್ಯದ ಮಾಜಿ ಸಂಸದೆ. ಜೆಡಿಎಸ್ನ ಭದ್ರಕೋಟೆಯಲ್ಲಿ ದಳಪತಿಗಳ ವಿರುದ್ಧ ಸ್ವಾಭಿಮಾನದ ಅಸ್ತ್ರ ಹೂಡಿ ಸಕ್ಕರೆ ನಾಡಿನಲ್ಲಿ 5 ವರ್ಷ ಸಂಸದೆಯಾಗಿದ್ದರು. ಬಳಿಕ ಬದಲಾದ ರಾಜ್ಯ ರಾಜಕೀಯದಲ್ಲಿ ಬಿಜೆಪಿಯನ್ನ ಸೇರಿದ ರೆಬಲ್ ಲೇಡಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕಾರಣಕ್ಕೂ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋ ಆಸೆಗೂ ಕ್ಷೇತ್ರವನ್ನ ತ್ಯಾಗ ಮಾಡಿದ್ದರು. ಆದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಮಂಡ್ಯ ರಾಜಕೀಯದಲ್ಲಿ ಮಾಜಿ ಸಂಸದೆ ಕೆಲ ತಿಂಗಳಿಂದ ತಟಸ್ಥರಾಗಿದ್ದರು. ಆದ್ರೀಗ ವಕ್ಫ್ ವಿರೋಧದ ಬಿಜೆಪಿ ಸಮರದಲ್ಲಿ ಭಾಗಿಯಾಗಿ ಸಕ್ಕರೆ ನಾಡಿನ ರಾಜಕೀಯದಲ್ಲಿ ರಣಕಹಳೆ ಮೊಳಗಿಸಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಕಮಲವನ್ನು ಗಟ್ಟಿಯಾಗಿ ನೆಲೆಯೂರುವಂತೆ ಮಾಡಬೇಕೆಂದು ಪಣತೊಟ್ಟು ಸುಮಲತಾ ಬಿಜೆಪಿ ಸೇರಿದ್ರು. ಇದೀಗ ಅದಕ್ಕೆ ಕಾಲ ಕೂಡ ಕೂಡಿ ಬಂದಂತೆ ಕಾಣ್ತಿದೆ. ರಾಜಕೀಯದಲ್ಲಿ ಕೊಂಚ ಅಂತರ ಕಾಯ್ದುಕೊಂಡಿದ್ದ ಸುಮಲತಾ ಮಂಡ್ಯ ರಾಜಕಾರಣದಲ್ಲಿ ಮತ್ತೆ ಆಕ್ಟಿವ್ ಆಗಿದ್ದಾರೆ. ರಾಜ್ಯದಲ್ಲಿ ವಕ್ಫ್ ಬೋರ್ಡ್ ಸೈಲೆಂಟ್ ಆಗಿ ರೈತರ ಜಮೀನುಗಳನ್ನು ಕಬಳಿಸುತ್ತಿರುವ ಆರೋಪ ಇದೆ. ಇದರ ವಿರುದ್ಧ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿದೆ. ಅದೇ ರೀತಿ ಮಂಡ್ಯದಲ್ಲಿ ನಡೆದ ವಕ್ಫ್ ವಿರುದ್ಧದ ಪ್ರತಿಭಟನೆಯಲ್ಲಿ ಮಾಜಿ ಸಂಸದೆ ಸುಮಲತಾ ಭಾಗಿಯಾಗಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಇದರ ಬೆನ್ನಲ್ಲೇ ಮಂಡ್ಯದಲ್ಲಿ ಬಿಜೆಪಿ ನೇತೃತ್ವ ವಹಿಸಿಕೊಳ್ಳಲು ರೆಬಲ್ ಲೇಡಿ ಸಜ್ಜಾದ್ರ ಎಂಬ ಮಾತುಗಳು ಕೇಳಿಬರತೊಡಗಿವೆ. ಒಂದು ಸಂಸ್ಥೆ ಅದು. ಆ ಸಂಸ್ಥೆಯ ವಿರುದ್ಧ ನಾವು ಅವರು ಬಂದು ಇದು ಈಗ ಆಸ್ತಿ ನಮಗ್ ಸೇರಿದ್ದು, ಈ ಸರ್ಕಾರ ನಮಗ್ ಕೊಟ್ಟಿದ್ದು, ಅಥವಾ ಇದು ನಮ್ಮ ಹೆಸರಲ್ಲಿದೆ ಅಂತ ನಾವೇ ರಿಜಿಸ್ಟರ್ ಮಾಡ್ಕೊಳ್ತೀವಿ ಅಂತ ಅವರಾಗಿ ಅವರು ಬರೋದಾದ್ರೆ ಅದರ ವಿರುದ್ಧ ನಮಗೆ ಕೋರ್ಟ್ಗೆ ಹೋಗೋ ಒಂದು ಅವಕಾಶವೂ ಇಲ್ಲ ಅಂತ ಹೇಳೋದಾದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪರಿಸ್ಥಿತಿ ಏನಾಗಬೇಕು ಅನ್ನೋದು ನಾವು ಚೆನ್ನಾಗಿ ತಿಳ್ಕೋಬೇಕಾಗಿದೆ. ಇವತ್ತಿನ ದಿನ ಪ್ರತಿಭಟನೆಯಲ್ಲಿ ಸುಮಲತಾ ಭಾಗಿ ಬಗ್ಗೆ ಚೆಲುವರಾಯಸ್ವಾಮಿ ವ್ಯಂಗ್ಯ. ಮಂಡ್ಯ ರಾಜಕೀಯದಲ್ಲಿ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸುಮಲತಾ ವಕ್ಫ್ ವಿರುದ್ಧದ ಪ್ರತಿಭಟನೆಯಲ್ಲಿ ಕಾಣಿಸಿಕೊಂಡಿದ್ದು ಬಿಜೆಪಿಗೆ ಆನೆಬಲ ಸಿಕ್ಕಂತಾಗಿದೆ. ಆದ್ರೆ ಈ ಬಗ್ಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಲೇವಡಿ ಮಾಡಿದ್ದಾರೆ. ಪ್ರತಿಭಟನೆ ಮಾಡಬೇಕು, ಇಲ್ಲ ಅಂದ್ರೆ ಸ್ಥಾನಮಾನ ಸಿಗಲ್ಲ ಅಂತ ಮಂಡ್ಯದ ಸ್ವಾಭಿಮಾನಿಯನ್ನ ಕೆಣಕಿದ್ದಾರೆ. ಮಾಡ್ಲಿ ಪಾಪ, ಅವ್ರಿಗೆ NDA ಅಲ್ವಾ, ಈಗ ಸೀಟು ಕೊಡ್ಲಿಲ್ಲ ಅಂದ್ರು, ರಾಜ್ಯಸಭೆಗೆ ಹೋದ್ರು, ಈಗ MLC ಆದ್ರು, ಮತ್ತೇನಾದ್ರು ಒಂದು ಕೊಡ್ಲೇಬೇಕಲ್ಲ. ಅವ್ರು ಸಕ್ರಿಯ ರಾಜಕಾರಣದಲ್ಲಿ ಇರೋದ್ರಿಂದ ಮೇಡಮು ಯಾವ್ದಾರ ಒಂದು ಅವಕಾಶ ಬಿಜೆಪಿಯವ್ರು ಮಾಡಬೇಕಾಗುತ್ತಲ್ಲ. ಹೋರಾಟನೂ ಮಾಡದೆ ಹೆಂಗೆ ಮಾಡ್ತಾರೆ? ಮಾಡಿದ್ರೆ ತಪ್ಪೇನಿತ್ತು, ಮಾಡಲಿ ಬಾ. ಅಶೋಕ ಮಾಡ್ತಾರಂತೆ ಆಡಳಿತ ಮಾಡೋರು, ಮೇಡಮ್ ಮಾಡಿದ್ರೆ ಯಾಕೆ ತಪ್ಪು ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಅವ್ರಿಗೆ ಬಿಟ್ಟಿದ್ದು. ಅವ್ರು ಹೋರಾಟ ಮಾಡದೇ ಇದ್ರೆ ಅವರು ಹೆಂಗೆ ಸ್ಥಾನಮಾನ ಸಿಗುತ್ತೆ? ಇನ್ನು ಸ್ಥಾನಮಾನದ ಬಗ್ಗೆ ಲೇವಡಿ ಮಾಡಿದ ಚೆಲುವರಾಯಸ್ವಾಮಿ ಬಗ್ಗೆ ರೆಬಲ್ ಲೇಡಿ ಸುಮಲತಾ ತಿರುಗೇಟು ನೀಡಿದ್ದಾರೆ. ನಮ್ಮದು ತ್ಯಾಗ ಮಾಡಿರುವ ಕುಟುಂಬ, ಯಾವುದಕ್ಕೂ ಆಸೆ ಪಡುವ ಕುಟುಂಬ ಅಲ್ಲ ಅಂತ ಠಕ್ಕರ್ ನೀಡಿದ್ದಾರೆ. ಸ್ಥಾನಮಾನ ಏನಿದೆ? ಸ್ಥಾನಮಾನ, ನಾನು MP ಆಗಿದ್ದೆ, ಅಂಬರೀಷ್ ಅವರು ಕ್ಯಾಬಿನೆಟ್ ಮಿನಿಸ್ಟ್ರು ಇಲ್ಲಿದ್ರು, ಅಲ್ಲಿ ಯೂನಿಯನ್ ಮಿನಿಸ್ಟರ್ ಆಗಿದ್ರು. ಇದಕ್ಕಿಂತ ಸ್ಥಾನಮಾನ ಇನ್ನೇನು ನೋಡ್ಬೇಕು? ನಾವೆಲ್ಲ ನೋಡಿದ್ದೀವಿ. ನಮ್ಮ ಕೈಲಿ ಏನು ನೋಡದೆ, ಏನು ಹಿನ್ನೆಲೆ ಇಲ್ಲದೆ ಇಲ್ಲಿಗೆ ಬಂದಿಲ್ಲ. ಎಲ್ಲ ರೀತಿಯ ಅಧಿಕಾರ ನಾವು ನೋಡಿದ್ವಿ. ಎಲ್ಲ ರೀತಿಯ ಜನರಲ್ಲಿ ಒಂದು ಪಾಪ್ಯುಲಾರಿಟಿನೂ ನಾವು ಸಿನಿಮಾ ರಂಗದಲ್ಲೂ ನೋಡಿದ್ವಿ, ಇಲ್ಲೂ ನೋಡಿದ್ವಿ. ಇದು ಯಾರೂ ಕಾಣದೇ ಇರೋರು ಬಹುಶಃ ಬೇರೆ ರೀತಿ ಅವ್ರು ತಿಳ್ಕೊಂಡು ಮಾತಾಡ್ಬೋದೇ ಹೊರತು ನಮ್ಗೆ ಆ ರೀತಿಯ ದುರಾಸೆ ಅನ್ನೋದು ಇಲ್ಲ ಅಷ್ಟೇ. ಅದೇನೇ ಇರಲಿ, ಮಂಡ್ಯ ರಾಜಕಾರಣ ಅಂದ್ರೆ ಇಡೀ ಇಂಡಿಯಾನೇ ತಿರುಗಿ ನೋಡುತ್ತೆ. ಹೀಗಾಗಿ ಮಂಡ್ಯ ರಾಜಕಾರಣದಲ್ಲಿ ಸುಮಲತಾ ಮತ್ತೆ ಆಕ್ಟಿವ್ ಆಗಿದ್ದು ಕೇಸರಿ ಪಾಳೆಯದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿಸಿದೆ. ಅಷ್ಟೇ ಅಲ್ಲ, ಮಂಡ್ಯದ ಬಿಜೆಪಿ ನೇತೃತ್ವವನ್ನು ವಹಿಸಿಕೊಳ್ಳಲು ರೆಬಲ್ ಲೇಡಿ ಸಜ್ಜಾದ್ರ ಎಂಬ ಪ್ರಶ್ನೆಯನ್ನು ಮೂಡಿಸಿದೆ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.